ಜೀವಿಕೆ ಸಂಸ್ಥೆಯ ಬಗ್ಗೆ ಈಗ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಧ್ಯಕ್ಷರೇ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಏನೇನು ಆಗ್ತಾ ಇದೆ ಸಮಸ್ಯೆಗಳು ಅಂತ ಹೇಳಿದ್ದಾರೆ. ಆದ್ರೆ ಜೀವಿಕೆ ಏನ್ ಹೇಳ್ತಾ ಇದೆ, ಇದಕ್ಕೆ ಸ್ಪಷ್ಟತೆ ಕೊಡುವಂತಹ ಪ್ರಯತ್ನ ಹೇಗ್ ಮಾಡ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಜೀವಿಕೆ ಮತ್ತು EMRI ಗುತ್ತಿಗೆ ನಿರ್ವಹಿಸ್ತಾ ಇರುವಂತಹ ಸರ್ಕಾರೇತರ ಸಂಸ್ಥೆ 16 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಈ ಒಂದು ಜೀವಿಕೆ ಸಂಸ್ಥೆ ತಮ್ಮ ಯಾವುದೇ ರೀತಿಯ ಲಾಭಾಂಶವನ್ನ ನಿರೀಕ್ಷಿಸದೆ ಸೇವೆಯ ರೂಪದಲ್ಲಿ ಕೆಲಸಕ್ಕೆ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಇದು. ಆದರೆ ಸರ್ಕಾರದಿಂದ ಹಣವನ್ನ ಪಡೆದು 108 ಆಂಬ್ಯುಲೆನ್ಸ್ ಸೇವೆಯನ್ನ ಮಾಡ್ತಾ ಇದೆ. ಇನ್ನು ಸಂಬಳ ವಿಳಂಬದ ಬಗ್ಗೆ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದ್ದು, ರಾಜ್ಯ ಸರ್ಕಾರವೇ ಹಣ ಕೊಟ್ಟಿಲ್ಲ ಅನ್ನುವಂತಹ ವಾದವನ್ನ ಜೀವಿಕೆ ಮಾಡ್ತಾ ಇದೆ ಈಗ. ಇನ್ನು ಹಾಗಾದ್ರೆ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು ಏನು, ಅವರ ವಾದ ಏನು ಅಂತ ನೋಡೋದಾದ್ರೆ, ಜೀವಿಕೆ ಮಾಡ್ತಾ ಇರುವ ಆರೋಪ ಸುಳ್ಳು, ಇದು ನಿಜ ಅಲ್ಲ. 3 ತಿಂಗಳ ಸಂಬಳವನ್ನ ರಿಲೀಸ್ ಮಾಡಲಾಗಿದೆ ಆಲ್ರೆಡಿ. ಆ ಹಣ 5 ವರ್ಷಗಳಿಂದ ಇದ್ದಂತಹ ವೇತನ ಇದೆಯಲ್ಲ, ಹೆಚ್ಚಳ ಬಾಕಿಯನ್ನು ಕೂಡ ಪಾವತಿ ಆಗಿದೆ. ನೌಕರರ ವಾರ್ಷಿಕ ವೇತನ ಹೆಚ್ಚಳ ಬಾಕಿಗೆ ಪಾವತಿ ಆಗಿದೆ. ಹೀಗಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಸಂಬಳ ಬಾಕಿ ಇತ್ತು. ವಾರದ ಹಿಂದೆಯೇ ಫೆಬ್ರವರಿ ಸಂಬಳವನ್ನ 108 ಸಿಬ್ಬಂದಿಗೆ ನೀಡಲಾಗಿದೆ. ಕೆಲವೇ ದಿನಗಳಲ್ಲಿ 2 ತಿಂಗಳ ಸಂಬಳವನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಆರೋಗ್ಯ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಭುಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಭುಗೌಡ ಅವರು ಏನ್ ಹೇಳ್ತಿದ್ದಾರೆ, ಯಾವ ರೀತಿಗೆ ಸಂಬಳ ರಿಲೀಸ್ ಆಗಿದೆ, ಸಂಬಳ ರಿಲೀಸ್ ಆಗಬೇಕಾಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. 3 ತಿಂಗಳಿಂದ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳಿಗೆ, ನೌಕರರಿಗೆ ಸಂಬಳ ಆಗಿಲ್ಲ ಅಂತ. ಸೊ ಆಗದೇ ಇರೋದಕ್ಕೆ ರೀಸನ್ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ. ನಿಜಾನಾ ಸರ್ ಅದು? ಇಲ್ಲ ಆಕ್ಚುಲಿ ಅದೊಂದು ಜೀವಿಕೆ EMRI ಅನ್ನೋ ಸಂಸ್ಥೆ PPP ಮಾಡೆಲ್ ಅಲ್ಲಿ ಅವರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇರೋದು. ಆಸ್ ಪರ್ MOU ಇರೋದೇನಂದ್ರೆ ದೇ ವಿಲ್ ಹ್ಯಾವ್ ಟು ಡೂ ಬೇರ್ ಇಟ್. ಓಕೆ, ಆಯ್ತಾ? ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಅವ್ರು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಆಕ್ಚುಲಿ ಏನಾಗಿದೆ ಅಂದ್ರೆ, ಲಾಸ್ಟ್ ಇಯರ್ ಅಲ್ಲಿ 1 year 4th quarter ಬಜೆಟ್ ರಿಲೀಸ್ ಮಾಡ್ಬೇಕಾದ್ರೆ ವಿಲ್ ಹ್ಯಾವ್ ಟು ಗೆಟ್ ಎ ಥರೋ ಆಡಿಟ್ ಅಂಡ್ ದೆನ್ ರಿಲೀಸ್ ದ ಬಜೆಟ್. ದೇರ್ ವಾಸ್ ಕಂಪ್ಲೇಂಟ್ ಅಗೇನ್ಸ್ಟ್ GVK ಇಶ್ಯೂ that there was some misappropriation. I took over the charge in the month of January first week. 2021 now. So I got a detailed auditing done wherein there was some amount of issues pertaining to, I can't tell misappropriation ಅಂತ ಹೇಳಿ, that they have to give a notice and then seek clarification. At this hour I should not tell this wrong one. So there was some amount of ನಮ್ಮ ಆಸ್ ಪರ್ MOU ಬಿಟ್ಟು ಅದನ್ನ ಕೆಲವೊಂದು ಇಶ್ಯೂಸ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟು ನಾವು ವಿ ಹ್ಯಾಡ್ brought it to the notice that is this much amount of budget ಇದೆ ಅಂತ ಹೇಳಿ, discrepancies ಇದೆ ಅಂತ ಹೇಳಿ. After that we have released the NHM ಇಂದ, National Health Mission ಇಂದ we already released the budget. 5 years ಪೆಂಡಿಂಗ್ ಇದೆ ಅಂತ ಹೇಳ್ತಾರಲ್ಲ, ಯಾವುದು? ಅರಿಯರ್ಸ್ 5 years ಪೆಂಡಿಂಗ್ ಇದೆ, 1.5 years ಮಾತ್ರ ನಮ್ಗೆ ಕೊಟ್ಟಿದ್ದಾರೆ ಅಂತ ಸಿಬ್ಬಂದಿಗಳು ಹೇಳ್ತಾರೆ. ನೋ ರಾಂಗ್ ಕಾನ್ಸೆಪ್ಟ್ ಅದು. ಅವ್ರಿಗೆ ಅರಿಯರ್ಸ್ ಪೆಂಡಿಂಗ್ ಇದ್ದಿದ್ದು 2 years ಪೆಂಡಿಂಗ್ ಇತ್ತು. ಓಕೆ, ಆ ಪೆಂಡಿಂಗ್ ಇದ್ದರಲ್ಲಿ ಆ ಜೀವಿಕೆ ಅವರು ಕ್ಯಾಲ್ಕುಲೇಷನ್ ESI PF ಡಿಡಕ್ಟ್ ಆಗುತ್ತಲ್ಲ, ಹೌದು, ಈ ಕ್ಯಾಲ್ಕುಲೇಷನ್ ರಾಂಗ್ ಎರರ್ ಮಾಡಿ ಅವರು ಗವರ್ಮೆಂಟ್ ಆರ್ಡರ್ ನಮ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಬೇಸ್ಡ್ ಆನ್ ದಟ್ ಒನ್ ನಾವು ಗವರ್ಮೆಂಟ್ಗೆ ನಾವು ಅಮೌಂಟ್ ಅನ್ನ ಕಳ್ಸಿಕೊಟ್ಟಿದ್ವಿ. ದೇರ್ ನೀಡ್ ವಾಸ್ ಮೋರ್ ಬಿಕಾಸ್ ಆಫ್ ರಾಂಗ್ ಕ್ಯಾಲ್ಕುಲೇಷನ್ ದೇ ದೆಮ್ಸೆಲ್ಫ್ ಹ್ಯಾಡ್ ಮೇಡ್. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲೂ ಅನೇಕ ಒಳ್ಳೊಳ್ಳೆಯ ಕೆಲಸಗಳು ಆಗ್ತಾ ಇದೆ. ಹಾಗಾದ್ರೆ ಆ ಒಳ್ಳೆಯ ಕೆಲಸಗಳನ್ನು ಕೂಡ ನೋಡ್ತಾ ಹೋಗೋಣ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿರುವ ಪೃಥ್ವಿ ವಿಶೇಷಚೇತನ ಮಕ್ಕಳ ವಸತಿ ಶಾಲೆಗೆ ಸಾಕಷ್ಟು ನೆರವು ಹರಿದು ಬರ್ತಾ ಇದೆ. ನಿನ್ನೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಇವತ್ತು ಸಾಕಷ್ಟು ದಾನಿಗಳು ಆಶ್ರಮಕ್ಕೆ ಕೈಲಾದ ನೆರವು ಕೊಡ್ತಿದ್ದಾರೆ. ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ನಿಂದ 1 ತಿಂಗಳಿಗೆ ಆಗುವಷ್ಟು ಆಹಾರ ಧಾನ್ಯಗಳನ್ನು ವಸತಿ ಶಾಲೆಗೆ ತಲುಪಿಸಿದ್ದಾರೆ. ಚಾಮರಾಜನಗರದ ರೇಷ್ಮೆನಾಡು ಪತ್ರಿಕೆ ಹಾಗೂ ಕೆಲ ದಾನಿಗಳಿಂದ ಬಟ್ಟೆ ಹಾಗೂ ಧನ ಸಹಾಯವನ್ನ ಮಾಡಲಾಗಿದೆ. ಸ್ಥಳೀಯ ಜನ ಮಾಸ್ಕ್, ಸ್ಯಾನಿಟೈಸ್ ವಿತರಣೆ ಮಾಡ್ತಿದ್ದಾರೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.